ಒಬ್ಬ ಮಗ ತಾಯಿ ಕೈ ಕಾಲು ಬರ್ತಾ ಇಲ್ಲ. ತುಮಕೂರಲ್ಲಿ ಎಲ್ಲೋ ನಡೆದಿರ್ತಕ್ಕಂಥ ಒಂದು ಘಟನೆ. ಕೈ ಕಾಲು ಬರ್ತಾ ಇಲ್ಲ ಪಾಪ. ರೂಮ್ ಒಳಗೆ ಕೂಡಾಕ್ಬಿಟ್ಟು ಹೆಂಡತಿ ರೌನ್ ಕರ್ಕೊಂಡು ಈ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಹೋಗವನೆ ಪುಣ್ಯ ಸ್ನಾನ ಮಾಡಕ್ಕೆ. ಇಲ್ಲಿ ಅವ್ರವ್ವ ಅನ್ನ ಇಲ್ದೇನೆ ಕೊರಗಿ ಜೀವ ಬಿಟ್ಬಿಟ್ಟವಳೆ. ವಾಸನೆ ಬಂದ್ಬಿಟ್ಟದೆ ಹೆಣ. ಊರವರೆಲ್ಲ ಸೇರಿ ಮನೆ ಬಾಗಿಲು ತೆಗೆಸ್ ನೋಡ್ದಾಗ ಗೊತ್ತಾಯ್ತು ಆ ತಾಯಿ ಸತ್ತವಳೆ ಅಂತ. ಆ ಪುಣ್ಯಾತ್ಮ ಅವಳು ಹೆತ್ತಂತ ಅವಳು ಎದೆಯಾಲ್ ಕುಡ್ದಂತ ಋಣಕ್ಕಾದ್ರೂ ಆ ನನ್ನ ಮಗ ಬಂದು ಅವ್ರವನ್ನ ಚಿತೆಗೆ ಸಂಸ್ಕಾರ ಮಾಡ್ಬೋದಾಗಿತ್ತಲ್ವ. ಟೂರ್ ಹಾಕ್ಬಿಟ್ಟಿವಿ, ಈಗ ಹೆಂಗ್ ಬರೋಕ್ಕಾದದು? ನಾನು ಕನ್ಯಾಕುಮಾರಿಲಿ ಇವ್ನಿ, ಕಾಶ್ಮೀರದಲ್ಲಿ ಇವ್ನಿ ಅಂತ ಸುಳ್ಳು ಹೇಳಿ ಬರ್ದೇನೆ ಅವ್ರ ಅತ್ತೆ ಬೇರೆ ಅವರೇ ಏನ್ ಅನ್ಕೊಂಡ್ರು ಅಂತ ಬರ್ದೇ ಹೋದ್ನಂತೆ. ಇಂಥ ಮಕ್ಕಳಿಗೆ ಧಿಕ್ಕಾರ ಇರ್ಲಿ ಕಂಡ್ರವ. ಅವನ ಅಪ್ಪನ್ನ ನೋಡ್ಕೊಳ್ದೇನೆ ಯಾವ್ಯಾವ ದೇವ್ರನ್ನ ತಿರುಗಿದ್ರೆ ಏನ್ ಸಿಗುತ್ತವ ಪ್ರಯೋಜನ? ಅದಕ್ಕೆ ಹೇಳ್ತಾರೆ, ಎತ್ತ ತಾಯಿ ತಂದೆಯ ಸೇವೆಯ ನೀ ಮಾಡೋ ಮನುಜ ಅಣ್ಣ ಅಣ್ಣ ಎತ್ತ ತಾಯಿ ತಂದೆಯ ಸೇವೆಯ ನೀ ಮಾಡೋ, ಎತ್ತ ತಾಯಿ ತಂದೆಯ ಸೇವೆಯ ನೀ ಮಾಡೋ ಮನುಜ ಅಣ್ಣಯ್ಯ ಅವ್ವ ಅವರ ಮರಿಬ್ಯಾಡಿ. ಒಂಬತ್ತು ತಿಂಗಳು ನಿನ್ನ ಎತ್ತುವತ್ತು ಸಾಕಿದವ್ವ ಅವ್ವ ಅವ್ವ. ಒಂಬತ್ತು ತಿಂಗಳು ನಿನ್ನ ಎತ್ತುವತ್ತು ಸಾಕಿದವ್ವ ಕರುಳಿನಿಗೆ ಕೊರಳಿಗೆ ಕರುಳಿನ ಮಾಲೆ ಹಾಕಿದ ನನ್ನವ್ವ ಅವಳ ಎಂದಿಗೂ ನೀನು ಮರಿಬ್ಯಾಡ, ಅವಳ ಎಂದಿಗೂ ನೀನು ಮರಿಬ್ಯಾಡ. ಎತ್ತ ತಾಯಿ ತಂದೆಯಾರ ಎಂದಿಗೂ ನೀ ಮರಿಬ್ಯಾಡ. ತನ್ನ ಬೆವರಿನ ಹಂಗಿನ ಅನ್ನವ ತಿನ್ನಿಸಿದ, ತನ್ನ ಬೆವರಿನ ಹಂಗಿನ ಅನ್ನವ ತಿನ್ನಿಸಿದ ತಂದೆಯೇ ನಮ್ಮ ಪಾಲಿನ ದೇವರು ದೇವರು. ಅವರ ದೂರ ತಳ್ಳಬೇಡ, ನೀನು ಮೂರ್ಖನಾಗಬೇಡ, 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 ಮೂರ್ಖನಾಗಬೇಡ. ಎತ್ತ ತಾಯಿ ತಂದೆಯರ ಮರಿಬೇಡ ಅಣ್ಣಯ್ಯ, ಎತ್ತ ತಾಯಿ ತಂದೆಯರ ಮರಿಬೇಡ ಅಣ್ಣಯ್ಯ. ಅವರೇ ದೇವರೆಂದು ಪೂಜಿಸೋ ತಮ್ಮಯ್ಯ, ಅವರೇ ದೇವರು ಮರೆಯದಿರುವ. ಎತ್ತ ತಾಯಿ ತಂದೆಯರ ಪಾದಕ್ಕೊಂದ್ಸರುಗೇಂದ್ರವ್ವ.